ಮತದಾನದ ಹಕ್ಕನ್ನು ಚಲಾಯಿಸಿದ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮ್ಮ ಹಕ್ಕನ್ನು ಚಲಾಯಿಸಿದ್ರಿ, ಇದು ಒಂದು ರೀತಿ ಜವಾಬ್ದಾರಿ ಮತ್ತು ಹಕ್ಕು, ಮತ್ತು ಸಾಕಷ್ಟು ಜನಕ್ಕೆ ನೀವು ಇನ್ಸ್ಪಿರೇಷನ್ ಕೂಡ. ಅವರೆಲ್ಲರೂ ನಿಮ್ಮನ್ನು ಬಂದು ನೋಡಿ ಇಲ್ಲಿ ಅವರು ಬಂದು ಮತದಾನವನ್ನು ಚಲಾಯಿಸ್ತಾರೆ. ಸೊ ಏನು ಹೇಳ್ತೀರಿ ಸರ್? ನಿಮ್ಮ ಮತ ನಿಮ್ಮ ಹಕ್ಕು. ಯಾವಾಗಲೂ ದಯಮಾಡಿ ಮನೇಲಿ ಕೂರಬೇಡಿ, ಎದ್ದು ಬನ್ನಿ ಹೊರಗಡೆಗೆ. ನಿಮಗೆ ನಿಯರೆಸ್ಟ್ ಬೂತ್ಗಳೆಲ್ಲಿದೆ ಅಲ್ಲಿ ಬಂದು ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ, ಮುಂದೊಂದು ದಿವಸ ತುಂಬ ಕಷ್ಟ ಆಗುತ್ತೆ. ನಾವು ಇವತ್ತು ನೆಗ್ಲಿಜೆನ್ಸ್ ತೋರಿಸ್ತಾ ಇದ್ದರೆ ಮುಂದೆ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ. ಸೊ ಹಾಗಾಗಿ ಯಾರ್ಯಾರು ಮನೇಲಿ ಕೂತಿದ್ದೀರಾ, ಅಭಿಮಾನಿಗಳಾಗ್ಬೋದು ಅಥವಾ ಪ್ರತಿಯೊಬ್ಬ ಪ್ರಜೆ ಆಗ್ಬೋದು, ಇದು ನಿಮ್ಮ ಹಕ್ಕು, ನೀವು ಇದನ್ನು ಚಲಾಯಿಸಲೇಬೇಕು. ಸರ್, ಇಲ್ಲಿ ನೋಡ್ತಾ ಇದ್ರಿ, ನೀವು ಕೂಡ ಕ್ಯೂ ಅಲ್ಲಿ ನಿಂತಿದ್ರಿ. ಸಾಕಷ್ಟು ಸೀನಿಯರ್ ಸಿಟಿಜನ್ಸ್ಗಳೇ ಇಲ್ಲಿರೋವಂಥದ್ದು, ವೋಟ್ ಮಾಡೋದಕ್ಕೆ ಬಂದಿರೋವಂಥದ್ದು. ಸೊ ಯೂತ್ಸ್ ಅಷ್ಟಾಗಿ ಬರ್ತಾ ಇಲ್ಲ ವೋಟ್ ಮಾಡೋದಕ್ಕೆ, ಅವ್ರಿಗೆ ಏನು ಹೇಳೋದಕ್ಕೆ ಬಯಸ್ತಿರೋದು? ಹೌದು, ತುಂಬ ಪಾಪ ಸೀನಿಯರ್ ಸಿಟಿಸನ್ಸೇ ಬಂದಿದ್ದಾರೆ. ಯೂತ್ಸು ನಾನು ಹೇಳೋದು ತಾಚಾರ ಮಾಡಬೇಡಿ. ತಾಚಾರ ಮಾಡಿ ಬಿಡಪ್ಪ ಅದೇನು ಅದ್ಯಾವುದು ನಾನು ಏನು ಲೆಕ್ಕ ಅದರಲ್ಲಿ ಅಂತ ಯೋಚನೆ ಮಾಡಿದಿರ ದಯವಿಟ್ಟು ಮುಂದೆ ಬನ್ನಿ. ನಿಮ್ಮ ಹಕ್ಕನ್ನು ನೀವು ಬಿಡಬೇಡಿ. ಇಲ್ಲಾಂದರೆ ಖಂಡಿತವಾಗ್ಲೂ ತುಂಬ ಅನುಭವಿಸ್ಬೇಕಾಗತ್ತೆ ನಾವಿಲ್ಲಿ. ಸರ್, ನಿಮ್ಮ ಮಕ್ಕಳು ಈ ಸರಿ ಯಾರಾದರೂ ವೋಟ್ ಮಾಡ್ತಿದ್ದಾರಾ? ಫಸ್ಟ್ ಮಾಡ್ತಾಳೆ, ರಿತನ್ಯಾ ಮಾಡ್ತಾಳೆ. ಮುನಿಷಾ ಬಂದಿದ್ದಾಳೆ ಅಮೆರಿಕಾಯಿಂದ. ಅವಳು ಮಾಡ್ತಿರ್ಗ ನಾಳೆ ಹೊರಡ್ತಾಳೆ ಅವಳು ಅಮೆರಿಕಾಗೆ. ವೋಟ್ ಮಾಡೋದಕ್ಕೆ ಅಂತಾನೆ ಅಮೆರಿಕಾದಿಂದ ಬಂದಿರೋದು? ಇಲ್ಲ, ಬೇರೆ ಕೆಲಸ ಇತ್ತು, ಬಂದಿದ್ಲು. ಸೊ ಹಂಗಾಗಿ ಬಂದು ಈಗ ಹೊರಡ್ತಾಳೆ, ಈಗ ನಾಳೆ ಹೊರಡ್ತಾ ಇದ್ದಾಳೆ. ಸರ್, ಕೇಂದ್ರ ಸರ್ಕಾರದಿಂದ ಯಾವ ರೀತಿಯ ಆಡಳಿತವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್, ನಿರೀಕ್ಷೆ ಮಾಡ್ತೀರಾ? ಅಪ್ಪ ಏನೂ ಇಲ್ಲ, ಓದಿರೋರಿಗೆಲ್ಲ ಕೆಲಸ ಕೊಡಿ. ಸ್ಪೆಷಲಿ ಸುಮಾರು ಕಡೆ ಹೇಳ್ತೀವಿ ನಾವು, ಇವತ್ತಿಗೂ ಕೆಲವು ಜಾಗದಲ್ಲಿ ಸಂತ್ರಸ್ತರು ಅಂತ ಕರಿತಾ ಇದ್ದೀವಿ. ಇಷ್ಟು ವರ್ಷ ಆದರೂ ಕೂಡ ನಮಗೆ ಸ್ವತಂತ್ರ ಬಂದು ಅದನ್ನೇ ಪದ ಉಪಯೋಗಿಸ್ತಾನೆ ಇದ್ದೀವಿ. ಅದು ಬೇಜಾರಾಗುತ್ತೆ. ಬಡವ್ರ ಮಕ್ಕಳಿಗೆ ಕೆಲಸ ಕೊಡಿ. ತುಂಬಾ ಅನುಭವಿಸ್ತಾ ಇದ್ದಾರೆ. ಈಗ ನೋಡಿ, ಮನೆ ಲಾಸ್ಟ್ ಟೈಮು PSI ಎಕ್ಸಾಮ್ ಬರೆದು ಅವ್ರಿಗೆ ಪಾಪ ಕೆಲಸ ಸಿಗ್ತಾ ಇಲ್ವಾ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಬರೆದಿರೋರು ಅವ್ರಿಗೆಲ್ಲ ಕೆಲಸಗಳೇ ಸಿಗ್ದಿರ, ಅದರಲ್ಲಿ ಏಜ್ ಬಾರ್ ಆಗಿರೋರಂತೂ ತುಂಬ ನರಳ್ಬಿಟ್ರು. ಅದನ್ನು ನೆನೆಸ್ಕೊಂಡ್ರೇ ಬೇಜಾರಾಗುತ್ತೆ. ಅದರಲ್ಲಿ ಏನೇನೋ ಇಶ್ಯೂಸ್ ಆಯಿತು. ನಾನು ಕೇಂದ್ರ ಸರ್ಕಾರಕ್ಕೆ ಒಂದೇ ಮನವಿ, ನೀವೇನು, ಯಾಕಂದರೆ ಒಂದು ಕಡೆ ಪರ ಒಂದು ಕಡೆ ವಿರೋಧ ಬರಲೇಬೇಕು, ಅದಿಲ್ಲ ಅಂದರೆ ದೇಶ ನಡೆಯೋದಿಲ್ಲ. ಆದರೆ ನೀವು ಯಾರು ಬರ್ತಿರೋ ನನಗೆ ಗೊತ್ತಿಲ್ಲ. ಬಡವ್ರ ಮಕ್ಕಳಿಗೆ, ಓದ್ಕೊಂಡಿರೋ ಹೆಣ್ಮಕ್ಳಿಗೆ, ಮತ್ತು ಯಾರ್ಯಾರು ಡಿಗ್ರಿ ಮಾಡಿದಾರೋ ಅವ್ರಿಗೆಲ್ಲ ಒಂದೊಂದು ಕೆಲಸ ಕೊಡಿ. ನಂದು ಒಂದು ರಿಕ್ವೆಸ್ಟ್, ಒಬ್ಬ ಪ್ರಜೆಯಾಗಿ ಸುಮಾರು ಜನ ಟೆಂಪ್ರರಿ ವರ್ಕ್ ಮಾಡ್ತಾಯಿದ್ದಾರೆ. ಆಶಾ ಕಾರ್ಯಕರ್ತರಾಗ್ಬೋದು, ಸ್ಕೂಲ್ಗಳಲ್ಲಾಗ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಾಗ್ಬೋದು, ಅವರೆಲ್ಲ ತುಂಬ ನರಳ್ತಾ ಇದ್ದಾರೆ. ತುಂಬ ಈ ಟೆಂಪ್ರರಿ ಜಾಬ್ ಮಾಡೋರಂತೂ ಅವರು ಪಾಪ ಆ ಸರ್ವೀಸಲ್ಲೇ ಸತ್ತೋಗ್ಬಿಡ್ತಾರೆ. ಅವ್ರಿಗೆ ಪರ್ಮನೆಂಟ್ ಆಗುತ್ತೆ ಅನ್ನೋ ಒಂದು ಆಸೆಯಲ್ಲೇ ಈ ಕೊರೋಂಥ ಸ್ಯಾಲ್ರಿ ಸತ್ತೋಗ್ಬಿಡ್ತಾರೆ. ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ರೆ ಸಾಕು. ಎಷ್ಟೋ ಜನ ಸಂಸಾರಗಳು ನಡೆಯುತ್ತೆ. ಎಷ್ಟೋ ಜನ ವಿಧವೆಯರು ಪಾಪ ಕೆಲಸ ಮಾಡ್ತಾಯಿದ್ದಾರೆ ಇದರಲ್ಲಿ. ಅವ್ರಿಗೆ ಪರ್ಮನೆಂಟ್ ಆಗಿಲ್ಲ. ಈ ಗಂಡು ಮಕ್ಕಳಾದರೆ 100 ಕೆಲಸ ಮಾಡ್ಬೋದು, ಹೆಣ್ಮಕ್ಳೆಲ್ಲ ಹೋಗಿ ಮಾಡ್ತಾರೆ. ದಯಮಾಡಿ ಸರ್ಕಾರ ಯಾವುದೇ ಬರಲಿ, ಬಡವರಿಗೆ, ಈ ಟೆಂಪ್ರರಿ ಕೆಲಸ ಮಾಡೋರಿಗೆ, ಮತ್ತು ತೀರಾ ಕಷ್ಟ ಗೊತ್ತಾಗತ್ತೆ ಯಾರು ತುಂಬ ಚೆನ್ನಾಗಿ ಓದಿದ್ದಾರೆ ಮಕ್ಕಳು ಅಂತ, ಅವ್ರಿಗೆಲ್ಲವನ್ನೂ ಕೆಲಸ ಕೊಡಿಸಿ ಸಾಕು, ಇನ್ನೇನು ಬೇಡ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ದುನಿಯಾ ವಿಜಯ್ ಅವರ ಮಾತು. ಏನು ಕೇಂದ್ರ ಸರ್ಕಾರ, ಯಾವುದೇ ಸರ್ಕಾರ ಆಡಳಿತಕ್ಕೆ ಬರಲಿ, ಬಡವರಿಗೆ ಆದ್ಯತೆ ನೀಡಿ ಅನ್ನೋ ಒಂದು ಮಾತನ್ನು ಅವರು ಹೇಳಿದಂಥದ್ದು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳಾ ರಾಜಗೋಪಾಲ್, TV9 ಬೆಂಗಳೂರು.